ಎಲ್ಲರಿಗೂ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ಒಂದು ಬೆಳೆ ಪರಿಹಾರದ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದೇನೆ. ಲಾಸ್ಟ್ ಒಂದು ವಿಡಿಯೋದಲ್ಲಿ ಕೂಡ ಬೆಳೆ ಪರಿಹಾರದ ಬಗ್ಗೆನೇ ವಿಡಿಯೋ ಮಾಡಿದ್ದೆ. ಅದರಲ್ಲಿ ನಿಮಗೆ ಯಾವ ಒಂದು ರೈತರಿಗೆ ಬೆಳೆ ಪರಿಹಾರ ಜಮೆ ಆಗಿಲ್ಲ ಅಂತ ಒಂದು ರೈತರಿಗೆ ಬರಲಿಕ್ಕೆ ಕಾರಣ ಒಂದು 8 ಮೇಜರ್ ಕಾರಣಗಳಿದ್ವು. ಅದರ ಬಗ್ಗೆ ನಿಮಗೆ ಆ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ನೀವು ಆ ಒಂದು ವಿಡಿಯೋನ ಕೂಡ ನೋಡಿಲ್ಲ ಅಂದರೆ ಆ ಒಂದು ವಿಡಿಯೋನ ಕೂಡ ನೋಡ್ಕೊಂಡು ಬರ್ಬೋದು. ಅದು ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲೇ ಇದೆ. ನೆಕ್ಸ್ಟ್ ನಿಮಗೆ ಆ ಒಂದು 8 ಪ್ರಾಬ್ಲಮ್ಗಳು ಇಲ್ಲಿದಾವೆ ನೋಡಿ. ಇವು ಆ ಒಂದು 8 ಮೇಜರ್ ಪ್ರಾಬ್ಲಮ್ಗಳಾಗಿವೆ. ಇದರಲ್ಲಿ ನಾನು ನಿಮಗೆ ಸೆಕೆಂಡ್ ಒನ್ ಇದೆಯಲ್ಲ, ನೇಮ್ ಆಧಾರ್ ನೇಮ್ ಇಸ್ ಮಿಸ್ ಮ್ಯಾಚ್ ಇನ್ ಫ್ರೂಟ್ಸ್ ಅಪ್ಡೇಟ್ ನೇಮ್ ಅಂತ. ಫ್ರೂಟ್ಸ್ ಫಲಿತಾಂಶದಲ್ಲಿ ಹೆಸರನ್ನ ಅಪ್ಡೇಟ್ ಮಾಡುವುದು. ನಿಮ್ಮ ಒಂದು ಫ್ರೂಟ್ಸ್ ವೆಬ್ಸೈಟಲ್ಲಿ ಹೆಸರು ಬೇರೆ ಇರ್ಬೋದು, ನಿಮ್ಮ ಒಂದು ಆಧಾರ್ ಕಾರ್ಡಲ್ಲಿರುವಂಥ ಹೆಸರೇ ಬೇರೆ ಇರ್ಬೋದು. ಅವೆರಡನ್ನ ಸೇಮ್ ಮಾಡೋದು ಯಾವ ರೀತಿ ಅಂತ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಹೀಗೆ ಮಾಡಿಸಲಿಲ್ಲ ಅಂದರೂ ಕೂಡ ರೈತರಿಗೆ ಒಂದು ಯಾವುದೇ ರೀತಿ ಹಣ ಜಮೆ ಆಗುವುದಿಲ್ಲ. ಯಾವುದೇ ಸರ್ಕಾರದಿಂದ ಬರುವಂತಹ ರೈತರಿಗೆ ಬರುವಂತಹ ಯಾವುದೇ ಹಣವು ಕೂಡ ಜಮಾ ಆಗುವುದಿಲ್ಲ. ಅದಕ್ಕಾಗಿ ನೀವು ನಿಮ್ಮ ಒಂದು ಫ್ರೂಟ್ಸ್ ವೆಬ್ಸೈಟಲ್ಲಿ ಯಾವ ರೀತಿಯಾಗಿ ಚೇಂಜನ್ನು ಮಾಡ್ಕೊಳ್ಬೇಕು ನಿಮ್ಮ ಹೆಸರನ್ನು ಅಂತ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಕೆಳಗೆ ಕಾಣುವಂಥ ಒಂದು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿ ಬರುವಂಥ ಒಂದು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಆಲ್ ಅಂತ ಸೆಲೆಕ್ಟ್ ಮಾಡಿ. ಹೀಗೆ ಮಾಡುವುದರಿಂದ ನಾವು ಮಾಡುವಂತಹ ಮುಂದಿನ ಎಲ್ಲ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತವೆ. ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇಲ್ಲಿ ನಾನು ಏನು ಮಾಡಿದ್ದೇನೆ ಅಂದರೆ ಗೂಗಲ್ ಕ್ರೋಮನ್ನು ಓಪನ್ ಮಾಡಿಕೊಂಡು ಇಲ್ಲಿ ನೀವು ಜಸ್ಟ್ ಏನು ಮಾಡಬೇಕು ಅಂದರೆ ಆ ಸರ್ಚ್ ಬಾರಲ್ಲಿ ಫ್ರೂಟ್ಸ್ ಅಂತ ಸರ್ಚ್ ಮಾಡ್ಕೊಳ್ಬೇಕು. ಜಸ್ಟ್ ಫ್ರೂಟ್ಸ್ ಅಂತ ಸರ್ಚ್ ಮಾಡಿದರೆ ಅಂದರೆ ನಿಮಗೆ ಫಸ್ಟ್ನೇ ವೆಬ್ಸೈಟೇ ಕಾಣಿಸ್ತಾ ಇದೆ ನೋಡಿ. ಇಲ್ಲಿ ಕ್ಯಾಪಿಟಲ್ ಲೆಟರ್ಸಲ್ಲಿ ಫ್ರೂಟ್ಸ್ ಅಂತ. ಈ ಒಂದು ಫ್ರೂಟ್ಸ್ ಅನ್ನೋದ್ರ ಮೇಲೆ ನೀವು ಜಸ್ಟ್ ಕ್ಲಿಕ್ನ ಮಾಡ್ಕೊಳ್ಬೇಕಾಗುತ್ತೆ. ಕ್ಲಿಕ್ನ ಮಾಡಿದರೆ ಅಂದರೆ ಇಲ್ಲಿ ನೀವು ಸ್ಕಿಪ್ ಮಾಡಲಿ ಕ್ಲಿಕ್ ಮಾಡಿ. ಇದು ನಿಮ್ಮ ಒಂದು ಫ್ರೂಟ್ಸು ವೆಬ್ಸೈಟು ಹೋಮ್ ಪೇಜ್ ಆಗಿರುತ್ತೆ. ಇದನ್ನು ನೀವು ಮೊಬೈಲ್ ಮೂಲಕನೂ ಟ್ರೈ ಮಾಡ್ಬೋದು, ಅಥವಾ ನಿಮ್ಮ ಹತ್ರ ಲ್ಯಾಪ್ಟಾಪ್ ಇದ್ದರೂ ಲ್ಯಾಪ್ಟಾಪು ಬೆಸ್ಟು, ಮತ್ತು ಕಂಪ್ಯೂಟರ್ ಇದೆ ಕಂಪ್ಯೂಟರ್ ಬೆಸ್ಟೇ. ನೀವು ಯಾವುದರಲ್ಲಾದರೂ ಮಾಡ್ಕೊಳ್ಬೋದು, ಸೇಮ್ ಪ್ರೊಸೀಜರೇ ಇರುತ್ತೆ. ಇಲ್ಲಿ ನೆಕ್ಸ್ಟ್ ನೀವು ಏನು ಮಾಡಬೇಕು ಅಂದರೆ ನಿಮಗೆ ಇಲ್ಲಿ ಕಾರ್ನರಲ್ಲಿ ನೋಡ್ತಾ ಇದ್ದಾರೆ ಇಲ್ಲಿ ಲಾಗಿನು ಮತ್ತು ಸಿಟಿಜನ್ ಲಾಗಿನು ಅಂತ. ಇವೇನಪ್ಪ ಎರಡು ಲಾಗಿನು ಅಂತಂದರೆ ನಿಮಗೆ ಇಲ್ಲಿ ಈ ಲಾಗಿನು ಬರೀ ಆಫಿಷಿಯಲ್ ಫ್ರೂಟ್ಸ್ ವೆಬ್ಸೈಟ್ನ ಆಫಿಷಿಯಲ್ಸ್ಗಷ್ಟೇ ಈ ಒಂದು ವೆಬ್ಸೈಟ್ ಇರುತ್ತೆ. ನೆಕ್ಸ್ಟ್ ನಿಮಗೆ ಇಲ್ಲಿ ಯಾವುದೇ ಒಂದು ರೈತರಿಗೂ ಕೂಡ ಎಲ್ಲ ರೈತರಿಗೂ ಕೂಡ ಈ ಒಂದು ಸಿಟಿಜನ್ ಲಾಗಿನನ್ನು ಬಳಸ್ಕೊಳ್ಬೇಕು. ರೈತರು ಯಾರ್ಯಾರು ಇರ್ತಾರಲ್ಲ ಅವರೆಲ್ಲ ಸಿಟಿಜನ್ ಲಾಗಿನ್ಗೆ ಅಪ್ಲೈ ಆಗ್ತಾರೆ. ಇಲ್ಲಿ ಸಿಟಿಜನ್ ಲಾಗಿನ್ ಮೇಲೆ ಜಸ್ಟ್ ಕ್ಲಿಕ್ನ ಮಾಡ್ಕೊಳ್ಬೇಕಾಗುತ್ತೆ. ಕ್ಲಿಕ್ನ ಮಾಡಿಕೊಂಡ್ರೆ ಅಂದರೆ ನೆಕ್ಸ್ಟ್ ನಿಮಗೆ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಯಾರೆಲ್ಲ ಆಲ್ರೆಡಿ ಫ್ರೂಟ್ಸ್ ವೆಬ್ಸೈಟನ್ನು ರಿಜಿಸ್ಟರ್ ಮಾಡಿರ್ತೀರಲ್ಲ ಅಂಥವರಿಗೆ ಈ ಒಂದು ವಿಡಿಯೋ ಹೆಲ್ಪ್ ಆಗುತ್ತೆ. ನೀವೇನಾದರೂ ಫಸ್ಟ್ ಟೈಮ್ ಮಾಡ್ತಾ ಇದ್ದರೆ ನೀವು ಇಲ್ಲಿ ನೋಡ್ತಾ ಇದ್ರಲ್ಲ ಸಿಟಿಜನ್ ರಿಜಿಸ್ಟ್ರೇಷನ್ ಅಂತ. ಸಿಟಿಜನ್ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಇನ್ನೊಮ್ಮೆ ನಿಮ್ಮ ಒಂದು ಫ್ರೂಟ್ಸ್ ವೆಬ್ಸೈಟ್ಗೆ ಒಂದು ಲಾಗಿನನ್ನು ಕ್ರಿಯೇಟ್ ಮಾಡ್ಕೊಳ್ಬೋದು. ನೀವು ನಿಮ್ಮ ಒಂದು ವೆಬ್ಸೈಟನ್ನು ಲಾಗಿನ್ಗೆ ಯೂಸರ್ ಐ ಡಿ ಮತ್ತು ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೊಳ್ಬೋದು ಹೊಸದಾಗಿ ಏನಾದರೂ ಈ ಒಂದು ಫ್ರೂಟ್ಸ್ ವೆಬ್ಸೈಟ್ಗೆ ಬಂದಿದ್ದರೆ. ನೆಕ್ಸ್ಟ್ ನೀವು ಇಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರು ಮತ್ತು ನಿಮ್ಮ ಒಂದು ಪಾಸ್ವರ್ಡನ್ನು ಆಲ್ರೆಡಿ ಕ್ರಿಯೇಟ್ ಯಾರು ಮಾಡಿರ್ತಿರಲ್ಲ ಅವರು ಒಂದು ಮೊಬೈಲ್ ನಂಬರು ಪಾಸ್ವರ್ಡನ್ನು ಹಾಕಿಕೊಳ್ಬೇಕು. ಒಂದು ವೇಳೆ ನಿಮ್ಗೆ ಏನಾದರೂ ಪಾಸ್ವರ್ಡ್ ನೆನಪಿಲ್ಲ ಅಂದರೆ ಇಲ್ಲಿ ನೀವು ರಿಸೆಟ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ಮೊಬೈಲ್ ನಂಬರನ್ನು ಎಂಟರ್ ಮಾಡಿ. ಆ ನಂತರ ನಿಮಗೆ ಒಂದು ನಿಮ್ಮ ಮೊಬೈಲ್ ನಂಬರ್ಗೆ ಒಂದು ಮೆಸೇಜ್ ಮೂಲಕ ನಿಮ್ಮ ಒಂದು ಪಾಸ್ವರ್ಡ್ ಬರುತ್ತೆ. ಆ ಒಂದು ಪಾಸ್ವರ್ಡನ್ನು ಇಲ್ಲಿ ಎಂಟರ್ ಮಾಡಿ. ನೆಕ್ಸ್ಟ್ ನಿಮಗೆ ಇಲ್ಲಿ ಕೆಳಗೆ ಕಾಣುವಂತಹ ಒಂದು ಕ್ಯಾಪ್ಚಾವನ್ನು ಹಾಕಿಕೊಳ್ಬೇಕಾಗುತ್ತೆ. ಈ ಒಂದು ಕ್ಯಾಪ್ಚಾವನ್ನು ಹಾಕಿದರೆ ಅಂದರೆ ನೆಕ್ಸ್ಟ್ ಲಾಗಿನ್ ಅನ್ನೋ ಬಟನ್ ಕಾಣಿಸ್ತಾ ಇದೆ ನೋಡಿ. ಈ ಲಾಗಿನ್ ಅನ್ನೋ ಬಟನ್ ಮೇಲೆ ಕ್ಲಿಕ್ನ ಮಾಡಿಕೊಳ್ಬೇಕು. ಲಾಗಿನ್ ಅನ್ನೋ ಬಟನ್ ಮೇಲೆ ಕ್ಲಿಕ್ನ ಮಾಡಿದರೆ ಅಂದರೆ ಈ ರೀತಿಯಾಗಿ ನಿಮಗೆ ಒಂದು ಹೋಮ್ ಪೇಜ್ ಬರುತ್ತೆ. ಇಲ್ಲಿ ನಿಮಗೆ ಮೇನ್ ಬಾರಲ್ಲಿ ಒಂದಷ್ಟು ಸೆಕ್ಷನ್ಗಳಿದಾವೆ ನೋಡಿ. ಹೋಮ್ ಸೆಕ್ಷನು, ರಿಜಿಸ್ಟ್ರೇಷನ್ ಸೆಕ್ಷನ್ ಇದೆ, ರಿಟರ್ನ್ ಅಪ್ಲಿಕೇಶನ್ ಸೆಕ್ಷನು, ಮಾಡಿಫಿಕೇಷನ್ ಸೆಕ್ಷನ್ನು ಮತ್ತು ಸರ್ಚ್ ಒಂದು ಸೆಕ್ಷನ್ ಇದೆ, ಅಪ್ಲಿಕೇಶನ್ ಫಾರ್ಮು ಮತ್ತು ಚೇಂಜ್ ಪಾಸ್ವರ್ಡ್ ಅಂತ ಇದೆ. ಇಲ್ಲಿ ಕಾಣಿಸ್ತಾ ಇದೆ ನೋಡಿ ನಿಮಗೆ ನಿಮ್ಮ ಒಂದು ವೆಬ್ಸೈಟ್ನಲ್ಲಿ ಈಗ ಪ್ರೆಸೆಂಟ್ ನಿಮ್ಮ ಒಂದು ಈ ಹೆಸರು ಈ ಥರ ಇದೆ. ಇಲ್ಲಿದೆಯಲ್ಲ ಈ ಮೇಲೆ ಕಾಣುವ ಹಾಗೆಯೇ ನಿಮ್ಮ ಒಂದು ಹೆಸರು ಇರುತ್ತೆ. ನೀವು ಇದನ್ನು ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಚೆಕ್ ಮಾಡಿ ನಿಮ್ಮ ಒಂದು ಹೆಸರು ಇದಕ್ಕೆ ಮ್ಯಾಚ್ ಆಗ್ತದೆ ಇಲ್ವಾ ಅಂತ. ಏನಾದರೂ ಒಂದು ವೇಳೆ ತಪ್ಪಾಗಿದ್ದರೆ ನೀವು ಏನು ಮಾಡಬೇಕು ಅಂದರೆ ಇಲ್ಲಿ 4th ಸೆಕ್ಷನ್ ಇದೆ ನೋಡಿ, ಮಾಡಿಫಿಕೇಷನ್ ಸೆಕ್ಷನ್ಗೆ ಬರಬೇಕು. ಈ ಮಾಡಿಫಿಕೇಷನ್ ಸೆಕ್ಷನಲ್ಲಿ ನೀವು ಎಲ್ಲ ಥರವನ್ನು ಮೊಬೈಲ್ ನಂಬರು, ಬ್ಯಾಂಕು, ಲ್ಯಾಂಡ್ ಟೈಪು, ಕ್ಯಾಸ್ಟು, ಫೋಟೋ, ಜೆಂಡರು ಮತ್ತು ನೇಮು, ಫಿಸಿಕಲ್ ಹ್ಯಾಂಡಿಕ್ಯಾಪ್ಡ ಮತ್ತು ಅಡ್ರೆಸ್ಸು, ಡೇಟ್ ಆಫ್ ಬರ್ತು ಎಲ್ಲ ಕೂಡ ಚೇಂಜ್ ಮಾಡ್ಕೊಳ್ಬೋದು. ಎಲ್ಲ ಚೇಂಜಸ್ ಸೆಕ್ಷನ್ ಇಲ್ಲೇ ಬರುತ್ತೆ. ಇಲ್ಲಿ ನಾವು ಹೆಸರನ್ನು ಚೇಂಜ್ ಮಾಡೋದ್ರಿಂದ ಇಲ್ಲಿ ನೇಮ್ ಆ್ಯಸ್ ಪರ್ ಆಧಾರ್ ಅಂತ ಒಂದು ಆಪ್ಷನ್ ಇದೆ ನೋಡಿ. ನೇಮ್ ಆ್ಯಸ್ ಪರ್ ಆಧಾರ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಬೇಕಾಗುತ್ತೆ. ಈ ರೀತಿ ಮಾಡಿದರೆ ಅಂದರೆ ನಿಮಗೆ ಒಂದು ಆಧಾರ್ ಸರ್ವಿಸಸ್ಗೆ ಒಂದು ರಿಡೈರೆಕ್ಟ್ ಆಗುತ್ತೆ. ಇಲ್ಲಿ ನೀವು ಏನು ಮಾಡಬೇಕು, ಆಧಾರ್ನಲ್ಲಿರುವಂತೆ ನಿಮ್ಮ ಹೆಸರನ್ನು ಇಲ್ಲಿ ಟೈಪ್ ಮಾಡ್ಕೊಳ್ಬೇಕಾಗುತ್ತೆ.
ಹೆಸರನ್ನು ಇಲ್ಲಿ ಟೈಪ್ ಮಾಡಿದರೆ ಅಂದರೆ ಇಲ್ಲಿ ನಿಮಗೆ ಏನು ಕಾಣಿಸ್ತಾ ಇದೆಯಲ್ಲ, ನಿಮ್ಮ ಒಂದು 12 ಡಿಜಿಟ್ನ ಒಂದು ಆಧಾರ್ ಕಾರ್ಡ್ ನಂಬರನ್ನು ಇಲ್ಲಿ ಎಂಟರ್ ಮಾಡಿಕೊಳ್ಬೇಕಾಗುತ್ತೆ. ಇಲ್ಲಿ ಎಂಟರ್ ಮಾಡಿದ ನಂತರ ನಿಮಗೆ ಇಲ್ಲಿ ಐ ಅಗ್ರಿ ಅನ್ನೋ ಬಟನ್ ಕಾಣಿಸ್ತಾ ಇದೆಯಲ್ಲ, ಈ ಐ ಅಗ್ರಿ ಬಟನ್ ಮೇಲೆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ನ ಮಾಡಿಕೊಳ್ಬೇಕು. ಇದನ್ನ ಒಮ್ಮೆ ಓದ್ಕೊಳ್ಬೇಕಾಗುತ್ತೆ. ಆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ನ ಮಾಡಿ ಸಲ್ಲಿಸಿ ಅನ್ನೋ ಬಟನ್ ಮೇಲೆ ಕ್ಲಿಕ್ನ ಮಾಡಿಕೊಳ್ಳಿ. ಸಲ್ಲಿಸಿ ಸಬ್ಮಿಟ್ ಅನ್ನೋ ಬಟನ್ ಮೇಲೆ ಕ್ಲಿಕ್ನ ಮಾಡಿದರೆ ಅಂದರೆ ಈಗ ಸರ್ವರ್ ಪ್ರಾಬ್ಲಮ್ ಇದೆ, ಇಲ್ಲಿ ಮಿಸ್ ಮ್ಯಾಚ್ ವಿತ್ ಆಧಾರ್ ನೇಮ್ ಅಂತ ಬರ್ತಾ ಇದೆ. ಇಲ್ಲಿ ಏನೋ ಚೂರು ಫ್ರೂಟ್ಸ್ ವೆಬ್ಸೈಟ್ಸು ಸರ್ವರ್ ಪ್ರಾಬ್ಲಮ್ ಇದೆ. ಇದೇ ರೀತಿಯಾಗಿ ನೀವು ಏನಾದರೂ ಟ್ರೈ ಮಾಡಿದರೆ ಅಂದರೆ ನಿಮ್ಮ ಒಂದು ಹೆಸರು ಕೂಡ ಚೇಂಜ್ ಆಗುತ್ತೆ. ಡೈರೆಕ್ಟಾಗಿ ನಿಮಗೆ ಒಂದು OTP ಬರುತ್ತೆ. OTP ಹಾಕಿದರೆ ಅಂದರೆ ನೆಕ್ಸ್ಟ್ ನಿಮಗೆ ರೀಡೈರೆಕ್ಟ್ ಆಗಿ ನಿಮ್ಮ ಒಂದು ವೆಬ್ಸೈಟ್ಗೆ ಫ್ರೂಟ್ಸ್ ವೆಬ್ಸೈಟ್ಗೆ ಕರೆದುಕೊಂಡು ಬರುತ್ತೆ. ಆನಂತರ ನಿಮ್ಮ ಒಂದು ಹೆಸರು ಅಪ್ಡೇಟ್ ಆಟೋಮೆಟಿಕ್ ಆಗಿ ಆಗಿಬಿಟ್ಟಿರುತ್ತೆ. ನೀವೇನು ಚಿಂತೆ ಮಾಡೋ ಅವಶ್ಯಕತೆ ಇರೋದಿಲ್ಲ. ಡೈರೆಕ್ಟಾಗಿ ನೀವು ಲಾಗೌಟ್ ಮಾಡ್ಕೊಂಡ್ರೆ ಸಾಕು. ಇಲ್ಲಿ ನಿಮ್ಮ ಒಂದು ಆಧಾರ್ನಲ್ಲಿರುವಂಥ ಹೆಸರು, ಆಧಾರ್ ನಂಬರು ಮತ್ತು ಆ ಅಗ್ರಿ ಕ್ಲಿಕ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದರೆ ಅಂದರೆ ನಿಮಗೆ ಒಂದು OTP ಬರುತ್ತೆ. ಆ OTP ಹಾಕಿದರೆ ಅಂದರೆ ನಿಮಗೆ ಡೈರೆಕ್ಟಾಗಿ ನಿಮ್ಮ ಒಂದು ಹೆಸರು ಚೇಂಜ್ ಆಗುತ್ತೆ. ಈ ರೀತಿಯಾಗಿ ನೀವು ಚೆಕ್ ಈ ರೀತಿಯಾಗಿ ನಿಮ್ಮ ಒಂದು ಹೆಸರನ್ನ ಚೇಂಜ್ ಮಾಡ್ಕೊಳ್ಬೋದು. ಈಗ ಸರ್ವರ್ ಡೌನ್ ಆಗಿದೆ, ಅದಕ್ಕಾಗಿ ಒಂಚೂರು ಪ್ರಾಬ್ಲಮ್ ಆಗ್ತಾಯಿದೆ. ನೀವು ಆಮೇಲೆ ಚೆಕ್ ಮಾಡಿದರೆ ಅಂದರೆ ನಿಮಗೆ ಬರುತ್ತೆ. ಈ ರೀತಿಯಾಗಿ ನಿಮ್ಮ ಒಂದು ಆಧಾರ್ ಕಾರ್ಡ್ನಲ್ಲಿ ನಿಮ್ಮ ಒಂದು ಮತ್ತು ಫ್ರೂಟ್ಸ್ ವೆಬ್ಸೈಟ್ನಲ್ಲಿ ನೇಮನ್ನು ಯಾವ ರೀತಿಯಾಗಿ ಕರೆಕ್ಷನ್ ಮಾಡುವುದು ಅಂತ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಟ್ಟಿದ್ದೇನೆ. ಈ ಒಂದು ವಿಡಿಯೋ ಏನಾದರೂ ಇಷ್ಟವಾಗಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.